ಆಫ್ ಸ್ಕ್ರೀನ್ ಏನು ಮಜಾ ಇರುತ್ತೋ ಆನ್ ಸ್ಕ್ರೀನ್ ಅದಕ್ಕಿಂತ ಮಜಾ ಇರುತ್ತೆ. ಯಾಕಂದರೆ ಅಂಥವ್ರ ಜೊತೆ ಕೆಲಸ ಮಾಡೋದು ನಮ್ಮ ಸೌಭಾಗ್ಯ. ಆಮೇಲೆ ಇದು ಬಂದು ನನ್ನ 3ನೇ ಸಿನಿಮಾ, ಫಸ್ಟ್ ದೇವರ ಮಗ ಫಸ್ಟ್ ಸಿನಿಮಾ ಆ್ಯಸ್ ಅ ವಿಲ್ಲನ್ ಅವ್ರ ಜೊತೆ ಮಾಡಿದ್ದೆ. ಅದಾದಮೇಲಿಂದ ಅಣ್ಣವರಾದ್ಮೇಲಿಂದ ಇದು. ಅವತ್ತು ದೇವರ ಮಗ ಮಾಡ್ಬೇಕಾದ್ರೆ ದರ್ಶನ ಯಾವ ಥರ ಇದ್ದರು ಇವತ್ತು ಕೂಡ ಅದೇ ಥರನೇ ಇರೋದು. ಅದೇ ಒಂದು ಏನಂತಾರೆ ಲೀನಿಯನ್ಸ್ ಅಂತ ಏನು ಹೇಳ್ತೀವಿ ಅದು ಇವತ್ತಿಗೂ ಹಂಗೆ ಸಲಿಗೆ, ಇನ್ನೂ ಜಾಸ್ತಿ ಸಲಿಗೆನೆ. ಮೋಸ್ಟ್ಲಿ ಎಲ್ಲಿ ಮಠ ಅಂತಂದರೆ ಈಗ ಒಂದು ಏನಾರು ಒಂದು ಈಗ ಬೆಳಗ್ಗೆ ಬರಗಾಲ ಅದು ಇದು ಏನಾರು ಹೇಳ್ಬೇಕಂದ್ರೆ ಫೋನ್ ಮಾಡಿ ಎಷ್ಟೊತ್ತಿಗೋ ಬರ್ತೀನಿ ಅಂದರೆ ನಂಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಅವ್ರು ಯಾವ ಇದರಲ್ಲಿ ಹೇಳ್ತಾರೆ ಏನಾರು ಕೆಲಸ ಇದೆ ಸರಿ ಅಪ್ಪಾಜಿ ನೀವು ಬನ್ನಿ, ನೀವು ಎಷ್ಟು ಟೈಮ್ ತೊಗೊಂಬರ್ತೀರ ಬನ್ನಿ, ನಾಳೆ ಬರೋಕ್ಕಾಗಲ್ಲ ಆಯ್ತು ಅಪ್ಪಾಜಿ ನೋ ಪ್ರಾಬ್ಲಮ್. ಸೊ ಆ ಥರ ಅಂತ ಹೇಳ್ಬಿಡ್ತಾರೆ ಫೋನ್ ಮಾಡಿ. ಬಟ್ ಎಲ್ರಿಗಿಂತ ಮುಂಚೆ ಸೆಟಲ್ ಇರ್ತಾರೆ. ಅವ್ರು ಹೇಳೋದಿಷ್ಟೇ, ನೋಡು ಇಷ್ಟೊಂದು ಜನ ಆರ್ಟಿಸ್ಟ್ಗಳು ಸುಮ್ಮನೆ ನಮ್ಮಿಂದ ಲೇಟ್ ಆಗೋದು ಬೇಡ ಅವ್ರಿಗೆ, ಫಸ್ಟ್ ಅವ್ರದ್ದೆಲ್ಲ ಕಾಂಬಿನೇಷನ್ ಮುಗಿಸ್ಕೊಂಬಿಡೋಣ. ಇದು ಆ್ಯಕ್ಚುಲಿ ಅವ್ರದ್ದೇ ಪ್ಲ್ಯಾನ್ ಇದು. ಸೊ ಫಸ್ಟ್ ಕಾಂಬಿನೇಷನ್ಗಳು ಯಾರ್ದು ಎಲ್ಲ ಮುಗಿಸ್ಕೊಂಬಿಡೋಣ, ನಂದು ನಿಂದು ಕೊನೆಯಲ್ಲಿ ಇಟ್ಕೊಳ್ಳೋಣ. ಬೇಕಾದ್ರೆ ನಾನು ಯಾವತ್ತಂತ ನೀನು ಅವತ್ತು ಬರ್ತೀಯ ನೀನು, ಬಟ್ ಫಸ್ಟ್ ಪಾಪ ಬೇರೆಯವರೆಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ತೊಂದರೆ ಕೊಡೋದು ಬೇಡ, ಬಾಂಬ್ ಮುಗಿಸ್ಕೊಳ್ಳೋಣ. ಯೂಶ್ವಲಿ ಒಂದು ಹೀರೋಗೆ ಎಲ್ಲ ಬ್ಯಾಕ್ ಡ್ರಾಪ್ ಬಂದು ಇಲ್ಲ ತಾಯಿ ಸೆಂಟಿಮೆಂಟು, ಇಲ್ಲ ಅಕ್ಕ ತಂಗಿ ಸೆಂಟಿಮೆಂಟು, ಇಲ್ಲ ಬೇರೆ ಆ ಥರದ್ದು ಯಾವುದೋ ಒಂದು ಫೀಲ್ ಇರ್ತೀವಿ. ಸೊ ತಂದೆ ಮಗನ ಸೆಂಟಿಮೆಂಟ್ ತುಂಬ ಕಮ್ಮಿ ಸಿನಿಮಾಗಳು ಬಂದಿರೋದು. ಸೊ ಇದರಲ್ಲಿ ಅಪ್ಪ ಮಗ ಹೆಂಗೆ ಅಂದರೆ ಎವ್ರಿ ಸನ್ ಫಾದರ್ ಇಸ್ ಎ ಹೀರೋ ಟು ಹಿಮ್, ಆ ಥರದೊಂದು ಎಲ್ಲರಿಗೂ ಇದ್ದಿದ್ದೆ. ನಮ್ಮಪ್ಪ ನಂಗೆ ಸೂಪರ್ ಮ್ಯಾನ್ ಇದ್ದಂಗೆ, ಹೀ ಮ್ಯಾನ್ ಇದ್ದಂಗೆ. ಸೊ ಇದರಲ್ಲೂ ಅಷ್ಟೇ ತಂದೆ ಮಗನ ಸೆಂಟಿಮೆಂಟ್ ಎಲ್ಲಿವರೆಗೂ ಅವ್ರು ಇದು ಮಾಡ್ತಾ ಇರ್ತಾರೆ ಅಂದರೆ, ನಾನು ಹೇಳ್ತೇನೆ ಕೊನೆಗೆ ಒಂದು ಮಾತು ಹೇಳ್ತೇನೆ, ತಂದೆ ಯಾವುದೋ ಒಂದು ಇದ್ರಲ್ಲಿ ಸಿಗಾಕೊಂಡು ಹೇಳ್ತಾರೆ ನೀನು ಹೋಗಿಲ್ಲಿಂದ ಅಂತಂದ ತಕ್ಷಣ ಅದ್ರದ್ದು ಮ್ಯಾಟ್ರ್ಗಳು ಓಪನ್ ಆಗುತ್ತೆ. ಸೊ ಹೇಳಿದಾಗ ಕೊನೆಯಲ್ಲಿ ಒಂದು ಕಡೆ ಅವ್ನು ಇದನ್ನೇ ಹೇಳ್ತಾನೆ, ಬರೀ ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಮಾಡೋದಲ್ಲಪ್ಪ ನೀನು, ನನಗೆ ಫಸ್ಟ್ ನೀನು ಮುಖ್ಯ. ಇವೆಲ್ಲ ಏನು ನೆನ್ನೆ ಮೊನ್ನೆ ಬಂದರೆ ಇವತ್ತಲ್ಲದೆ ನಾಳೆ ಇನ್ನೊಂದು ಸಿಗುತ್ತೆ, ನೀನು ಮುಖ್ಯ, ನೀನು ನನಗೆ ಸಿಗೋಲ್ಲ. ನೀನು ಇದನ್ನು ಇಷ್ಟೊಂದು ಸುತ್ತಿ ಬಳಸಿ ಯಾಕೆ ಹೇಳ್ತಿದ್ದೆ, ನೀನು ಡೈರೆಕ್ಟಾಗಿ ಹೇಳಿದ್ರೆ ನಾನು ರಪ್ಪನ ಮಾಡ್ಬಿಡ್ತಿದ್ದೆ, ನೀನು ಯಾಕಪ್ಪ ಇಷ್ಟೊಂದು ಇದು ಮಾಡಿಬಿಟ್ಟೆ ಅಂತೇಳಿ ಹೇಳ್ತಾನೆ. ಅಂದರೆ ಆ ಥರದ್ದೇ ಒಂದು ವೆರಿ ಎಮೋಷನಲ್ ಮೆಲೋಡ್ರಾಮಾ ಎಲ್ಲ ಸೇರಿರುವಂಥ ಸಿನಿಮಾ. ಹಾಡು ಅನ್ನೋದು ಬಹಳ ಹಂಕಿ ಫಂಕಿ ಆಗಿದೆ. ಅಂದರೆ ಸೀನಿಯರ್ ಜೂನಿಯರ್ ಅಂತ ಇಟ್ಕೊಂಡಿದ್ದೀವಿ. ಸೊ ಅವ್ರು ಹೇಳ್ತಾರೆ ಯಾರು ಮಾತು ಕೇಳೋದಿಲ್ಲ ಪುರ್ ಅಂತ ಹೇಳ್ತಾರೆ. ಅದಕ್ಕೆ ಇವನು ಕೇಳ್ತಾನೆ, ನಿಮ್ಮಪ್ಪನ ಮಾತು ನೀನು ಕೇಳಿದ್ದ ಪುರ್ ಅಂತಂದರೆ ನೀನು ನಿಮ್ಮ ತಂದೆ ಮಾತು ಕೇಳಿದ, ನಾನು ಇವತ್ತು ನಿನ್ನ ಮಾತು ಕೇಳೋದಕ್ಕೆ ಅಂತ. ಸೊ ಈ ಥರದೊಂದು ಟಗಫರ್ದಲ್ಲೇ ನಡೆಯುವಂಥ ಒಂದು ಜೋಯಲ್ ಸಾಂಗ್. ಆ್ಯಕ್ಚುಲಿ ಅವರೇ ಆ್ಯಕ್ಟ್ ಮಾಡ್ಬೇಕಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಆವಾಗ ಸಿನಿಮಾ ನಾವು ನೋಡಿದ ತಕ್ಷಣ ಇಲ್ಲ ಈ ಕ್ಯಾರೆಕ್ಟರ್ ಇವರೇ ಮಾಡಬೇಕಂತ ಫಿಕ್ಸ್ ಆಗಿದೆ. ಇವಾಗ ನೋ ಆಪ್ಷನ್ ಎಟ್ ಆಲ್. ಲೈಕ್ ಅವ್ರ ಟೈಟ್ಲಿಗೆ ಅವ್ರ ಕೈಲೇ, ಆಮೇಲೆ ಆ ಸಿನಿಮಾದಲ್ಲೇ ಅವ್ರು ಅದು ಆ ಡೈಲಾಗ್ ಹೇಳ್ತಾನೆ ಇರ್ತಾರೆ. ಆ ಸಾಂಗಲ್ಲಿ ಒಂದು ಕಡೆ ಯೂಸ್ ಮಾಡೇ ಮಾಡ್ತೀವಿ. ಇವತ್ತಿಗೂ ದೊಡ್ಡವರು ಚಿಕ್ಕವರು ಅನ್ನೋದೊಂದು ಇದಿದೆ. ಎಲ್ರಿಗೂ ಚಿಕ್ಕವರಲ್ಲಿ ದೊಡ್ಡವ್ರು ಕಂಡಾಗ ಭಯ ಇದೆ. ಅವ್ರ ಮುಂದೆ ಕೂರೋಕೆ ಇವತ್ತಿಗೂ ನಾವೆಲ್ಲರೂ ಅವರೆಲ್ಲ ಕೂತಿದ್ರೆ ನಾನಂತೂ ಓಡೋಗಿರ್ತೀನಿ ಆ ಕಡೆ ಸೈಡ್ಗೆ. ಯಾಕಂದ್ರೆ ದೊಡ್ಡವ್ರು ಅವರೇನೋ ಮಾತಾಡ್ತಿರ್ತಾರೆ, ನಾವೇನು ಮಾಡೋದು ಅಲ್ಲಿ ಅಂತೇಳಿ. ಬಟ್ ಅವರೇ ಕರೆದು ರೇಗಿಸಿ ಕೂರಿಸ್ತಾ ಇರ್ತಾರೆ. ಬಟ್ ಆ ಅಟ್ಮಾಸ್ಫಿಯರ್ ತುಂಬ ಕಮ್ಮಿ ಸಿಗೋದು ನಮ್ಮ ಇಂಡಸ್ಟ್ರಿಯಲ್ಲಿ. ದಟ್ಸ್ ವೈ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲೂ ಕ್ಯಾರವನ್ಗಳೆಲ್ಲೂ ಇಲ್ಲ. ಯಾಕಂದ್ರೆ ಎಲ್ಲರೂ ಒಂದೇ ಕಡೆ ಇರ್ತೀವಿ. ಸೊ ಎಲ್ಲರೂ ಅಷ್ಟೇ, ಅಪ್ಪಾಜಿಯಿಂದ ಹಿಡಿದು ಎಲ್ಲರೂ ಅಷ್ಟೇ, ಬೇಡ ದರ್ಶನ್ ಕ್ಯಾರವನ್ ಬೇಡ, ಹಿಂಗೆ ಇರೋಣ ಚೆನ್ನಾಗಿದೆ. ಯಾಕಂದ್ರೆ ಎಲ್ಲ ಇಲ್ಲೇ ರೂಮ್ ಇದೆ ಚೆನ್ನಾಗಿದೆ, ಇನ್ನು ಯಾಕೆ ಸುಮ್ಮನೆ ಇನ್ನು ಕ್ಯಾರವನ್ ತರಿಸ್ತೀನಿ. ನನಗೂ ಕೇಳಿದೆ ಎಲ್ಲ ಕ್ಯಾರವನ್ಗಳು ಬೇಕಾದ್ರೆ ನಾನು ತರಿಸ್ತೀನಿ, ಡೋಂಟ್ ಮೈಂಡ್ ನೀವೆಲ್ಲರೂ ಏನು ಬೇಡ ದರ್ಶನ್ ಚೆನ್ನಾಗಿದೆ ಹಿಂಗೆ ಇರಲಿ, ಏನು ತರಿಸ್ಬೇಡ ಅಂತೇಳಿ. ಸೊ ಯಾಕಂದ್ರೆ ಆ ಬಾಂಧವ್ಯತೆ ಹೊಟ್ಟೋಗುತ್ತೆ ನೀವು ಕ್ಯಾರವನ್ನೆಲ್ಲ ಇಟ್ಕೊಂಡಾಗ. ಯಾಕಂದ್ರೆ ಅವ್ರವ್ರ ಕಡೆ ಇರ್ತಾರೆ ಅಂತೇಳಿ.